ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಟಾಪಿಕ್ ವಿಚಾರಕ್ಕೆ ಬಂತಂದರೆ, ಎಲ್ಲರೂ ಮನೆಯಲ್ಲಿ ತಮ್ಮ ಮಕ್ಕಳ ಫ್ಯೂಚರಲ್ಲಿ ಒಳ್ಳೆ ರೀತಿಯ ಲೈಫನ್ನು ಲೀಡ್ ಮಾಡ್ಕೊಳ್ಬೇಕು, ಒಳ್ಳೆಯ ಒಂದು ಫ್ಯೂಚರನ್ನು ಕಟ್ಕೊಡ್ಬೇಕು ಅನ್ನೋದು ಪೋಷಕರ ಎಲ್ಲ ತಂದೆ ತಾಯಿಯರು ಆಸೆ ಮತ್ತು ಕನಸಾಗಿರುತ್ತೆ. ಮಕ್ಕಳಲ್ಲಿ ಮೊದಲನೇದಾಗಿ ನಾವು ಕಂಡುಕೊಳ್ಳಬೇಕಾಗಿದೆ ಏನಂತಂದರೆ, ಅವರಲ್ಲಿದ್ದಂಥ ಸ್ಕಿಲ್ ಏನು ಅನ್ನೋದನ್ನು ಗುರುತಿಟ್ಕೊಳ್ಬೇಕು. ಅದೇನೋ ಅವರಲ್ಲಿದ್ದಂಥ ಕಲೆಯನ್ನೇ ನಾವು ಗುರುತಿಡ್ದೇ ಅವ್ರಿಗೆ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಪೊಲೀಸ್ ಆಗಬೇಕು, ಮತ್ತೊಂದು ಮಗದೊಂದು ಏನೇನೋ ಆಗಬೇಕನ್ನೋದನ್ನು ನಾವು ಕನಸುಗಳನ್ನು ಕಟ್ಕೊಂಡು ಅವ್ರ ಮೇಲೆ ಪರಿಣಾಮ ಬೀರಿದಾಗ, ಅವರಿಗೆ ಅದರಲ್ಲಿ ಆಸಕ್ತಿ ಇಲ್ಲದೆ ಇದ್ದಾಗ ಅವರು ನಡೆಯುವಂಥ ದಾರಿ ತುಂಬ ಕಷ್ಟಕರವಾಗಿತ್ತು. ಹಾಗಾದರೆ ಏನು ಮಾಡಬೇಕು ಅಂತಂದರೆ, ಪ್ರತಿಯೊಬ್ಬ ಮಕ್ಕಳಲ್ಲಿ ತಮ್ಮದೇ ಆದಂಥ ಒಂದು ಸ್ಕಿಲ್ ಇರುತ್ತೆ, ಟ್ಯಾಲೆಂಟ್ ಇರುತ್ತೆ. ಅದನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅವರು ಯಾವಾಗಲೂ ಆ ಒಂದು ಫೀಲ್ಡ್ ಮೇಲೆ ಆಕರ್ಷಕವಾಗಿರ್ತಾ ಇರ್ತಾರೆ. ಸಿಂಗಿಂಗ್ ಆಗಿರ್ಬೋದು, ಹಾಡುಗಾರಿಕೆ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಬಿಸ್ನೆಸ್ ಥಿಂಕ್ ಮಾಡುವಂಥದ್ದಾಗಿರ್ಬೋದು, ಎಕ್ಸ್ಪಿರಿಮೆಂಟ್ ವರ್ಕ್ ಆಗಿರಬಹುದು. ಅಂಥ ಒಂದು ಸ್ಕಿಲ್ ಅವರಲ್ಲಿದ್ದರೆ ಖಂಡಿತವಾಗ್ಲೂ ಅವರು ಬೆಳೆಯುವಂಥ ಹಂತದಲ್ಲಿ ಅದನ್ನು ಅವರು ತೋರ್ಸ್ಪಡಿಸ್ಕೊಳ್ತಾ ಇರ್ತಾರೆ. ಅದನ್ನು ನಾವು ಗಮನಿಸಿದಾಗ, ಎಸ್, ಈ ಫೀಲ್ಡಲ್ಲಿ ಈ ವ್ಯಕ್ತಿಗೆ, ಈ ಫೀಲ್ಡಲ್ಲಿ ಈ ನನ್ನ ಮಗುಗೆ ಆಸಕ್ತಿ ಇದೆ, ಇದನ್ನು ತುಂಬ ಡೆವಲಪ್ಮೆಂಟ್ ಮಾಡುವಂಥ ಮಾರ್ಗಕ್ಕೆ ನಾವು ಕರ್ಕೊಂಡು ಹೋಗ್ಬಿಟ್ರೆ ಖಂಡಿತವಾಗ್ಲೂ ಲೈಫನ್ನು ಸಟ್ಲ್ ಮಾಡಿಕೊಳ್ಳಬಲ್ಲ ಅನ್ನೋ ಒಂದು ಕಾನ್ಫಿಡೆಂಟ್ ನಮಗೆ ಬಂದಾಗ, ನೀವು ಖಂಡಿತವಾಗ್ಲೂ ಅದನ್ನು ಪ್ರೋತ್ಸಾಹ ಮಾಡಿದ್ದೇ ಆದರೆ ನೀವು ಕಂಡ ಕನಸು ನನಸಾಗೋದ್ರಲ್ಲಿ ಡೌಟೇ ಇಲ್ಲ. ಪ್ರತಿಯೊಬ್ಬ ಮಗು ಕೂಡ ತಾನು ಅಂದ್ಕೊಂಡಿರುವಂಥ ಟ್ಯಾಲೆಂಟನ್ನು ತನ್ನ ಒಂದು ರಫ್ ಫೈಸ್ ಬುಕ್ಕಲ್ಲೂ ಆ ಥರ ಬರ್ಕೊಳ್ತಾ ಇರ್ತಾನೆ, ಅಥವಾ ಡೈರಿಯಲ್ಲಿ ಬರ್ಕೊಳ್ತಾ ಇರ್ತಾರೆ. ಅವರ ಹತ್ರ ತಂದೆ ತಾಯಿ ಹೇಳ್ಕೊಳ್ಳುವಂಥ ವ್ಯಕ್ತಿಗಳಿರ್ತಾರೆ. ಕೆಲವರು ತಂದೆ ತಾಯಿ ಹತ್ರ ಹೇಳ್ಕೊಳ್ಳೋದಿಲ್ಲ, ತುಂಬ ಮುಜುಗರ ಪಡ್ತಾ ಇರ್ತಾರೆ, ಭಯ ಪಡ್ತಾ ಇರ್ತಾರೆ. ನನ್ನ ತಂದೆ ತುಂಬ ಸ್ಟ್ರಿಕ್ಟು, ನಮ್ಮ ತಾಯಿ ತುಂಬ ಸ್ಟ್ರಿಕ್ಟು ಅಂತ ಹೇಳಿ ಈ ಥರ ಒಂದು ಗೊಂದಲಗಳಲ್ಲಿ ತಮ್ಮ ಲೈಫನ್ನು ಯಾವ ರೀತಿಯನ್ನು ಬಿಲ್ಡ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲದೆ ಕನ್ಫ್ಯೂಸ್ ಆಗಿ ತುಂಬ ದೊಡ್ಡವರಾದ ಮೇಲೆ, ಟೈಮ್ ಕಳೆದಾದ್ಮೇಲೆ ಪಶ್ಚಾತ್ತಾಪ ಪಡ್ಕೊಂಡವರು ಇದ್ದಾರೆ. ಈಗ ಆಲ್ರೆಡಿ ಎಟ್ ಪ್ರೆಸೆಂಟ್ ಪಶ್ಚಾತ್ತಾಪ ಪಡ್ಕೊಳ್ಳೋರು ಇದ್ದಾರೆ. ಕೆಲವರು ಅಂದ್ಕೊಂಡಿರ್ತಾರೆ, ಆ ಒಂದು ಸಮಯದಲ್ಲಿ ಅಂಥ ಒಂದು ನಿರ್ಧಾರ ತೊಗೊಂಡಿದ್ರೆ ಇವತ್ತು ನನ್ನ ಲೈಫ್ ಚೆನ್ನಾಗಿರ್ತಿತ್ತು, ಇಷ್ಟು ವರ್ಷ ಟೈಮ್ ವೇಸ್ಟ್ ಮಾಡಿದೆ, ಮುಗೀತು, ನನ್ನ ಲೈಫ್ ಸ್ಪಾಯ್ಲ್ ಆಯಿತು ಅಂತ ಹೇಳಿ ತಮ್ಮ ಲೈಫ್ ಇಲ್ಲಿಗೆ ಕ್ಲೋಸ್ ಆಯ್ತು, ಎಂಡ್ ಆಯ್ತು ಅಂತೇಳಿ ತಮ್ಮನ್ನು ತಾವೇ ಒಂದು ರೌಂಡಲ್ಲಿ ಮಾಡಿಕೊಂಡು ಆ ಒಂದು ಊಹೆ ಮಾಡಿಕೊಂಡು ಆ ಪ್ರಪಂಚದಲ್ಲಿ ಮುಳುಗಿರ್ತಾರೆ. ಎಂದೇ ಆಗಲಿ ಇವತ್ತಿಗೂ ಕೂಡ 80 ವರ್ಷ 90 ವರ್ಷ ವಯಸ್ಕರಾದವರು ಕೂಡ ಸಾಧನೆ ಮಾಡಿದವರು ಇತಿಹಾಸದಲ್ಲಿದ್ದಾರೆ. ನಾವು ನೋಡ್ಬೋದು. ನಿಮ್ಮ ಕನಸಿಗೆ ವಯಸ್ಸಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಕಳೆದೋಗಿದ್ದ ಟೈಮನ್ನು ಬಿಟ್ಬಿಡಿ. ಇನ್ನು ಮುಂದೆ 10 ವರ್ಷ ಇದೆಯಲ್ವಾ, 20 ವರ್ಷ ಇದೆಯಲ್ವಾ, 30 ವರ್ಷ ಇದೆಯಲ್ವಾ, ಅದೆಲ್ಲ ಸಾಧಿಸಿ. ಒಬ್ಬ ಮನುಷ್ಯ ಒಂದು ಬದಲಾವಣೆ ಆಗೋದಕ್ಕೆ, ಒಂದು ಬದಲಾವಣೆಯ ರಿಫ್ಲೆಕ್ಷನ್ ಗೊತ್ತಾಗೋದಕ್ಕೆ ಈ ಸಮಾಜಕ್ಕೆ ಕೇವಲ ಒಂದೂವರೆ ವರ್ಷ ಸಾಕು. ಆ ಒಂದು ರಿಫ್ಲೆಕ್ಷನಿಂದ ಬರುವಂಥ ನಿಮಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಏನಿದೆ, ಪಾಸಿಟಿವ್ ಒಂದು ಟಾಕ್ಸ್ ಏನಿದೆ, ಅದನ್ನು ನಿಮ್ಮನ್ನು ಇನ್ನೂ ಉತ್ತೇಜನವಾಗಿ ಮಾಡುತ್ತೆ, ಉತ್ಸಾಹಕರನಾಗಿ ಮಾಡುತ್ತೆ. ಈ ವಿಚಾರ ಹೇಳೋದಕ್ಕೆ ಇಷ್ಟೇ ಕಾರಣ, ಯಾಕಂದರೆ ಅನುಭವವನ್ನು ಪಡ್ಕೊಂಡು ಲೈಫನ್ನು ನೋಡ್ಕೊಂಡು ಬಂದಂಥ ನಾವು ಪೋಷಕರು ಮಕ್ಕಳಿಗೆ ಏನನ್ನು ಕೊಟ್ಟರೆ, ಎಂಥ ಒಂದು ಶಿಕ್ಷಣವನ್ನು ಕೊಟ್ಟರೆ, ಅವ್ರು ಎಂಥ ಒಂದು ಮಾರ್ಗವನ್ನು ಕೊಟ್ಟರೆ, ನಾವು ಎಂಥದಕ್ಕೆ ಪ್ರೋತ್ಸಾಹ ಕೊಟ್ಟರೆ ಅವರ ಲೈಫನ್ನು ಒಳ್ಳೆಯದಾದ ಒಂದು ದಾರಿಯಲ್ಲಿ ಕರ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ನಮಗೊಂದು ಕ್ಲಾರಿಟಿ ಇರುತ್ತೆ, ಚೆನ್ನಾಗಿ ಗೊತ್ತಿರುತ್ತೆ. ಯಾಕಂದರೆ ನಾವು ಪ್ರಾಕ್ಟಿಕಲಾಗಿ ಜೀವನವನ್ನು ನೋಡ್ಕೊಂಡು ಬಂದಿರ್ತೀವಿ. ಆದ ಕಾರಣ ಇವತ್ತು ಯಾರೆಲ್ಲ ನಮ್ಮ ಮನೆಯ ಮಕ್ಕಳಲ್ಲಿದ್ದಾರೆ, ಆ ಮಕ್ಕಳಿಗೆ ಎಂಥ ಒಂದು ಸ್ಕಿಲ್ ಇದೆ, ಟ್ಯಾಲೆಂಟ್ ಇದೆ, ನೀವು ಗುರುತಿಸಿ ಅದಕ್ಕೆ ಪ್ರೋತ್ಸಾಹ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಅವ್ರ ಲೈಫಲ್ಲಿ ಒಳ್ಳೆಯ ಒಂದು ಪೊಸಿಷನ್ ಹೋಗೋದಕ್ಕೆ ದೊಡ್ಡ ನಾವು ಎಕ್ಸಾಂಪಲ್ ಆಗ್ತೀವಿ. ದೊಡ್ಡ ಒಂದು ನಾವು ಅವರಿಗೊಂದು ಹೆಲ್ಪ್ ಮಾಡೋದಂಥ ವ್ಯಕ್ತಿಗಳಾಗಿರ್ತೀವಿ. ಆ ಒಂದು ಪೊಸಿಷನ್ ಹೋದ್ಮೇಲೆ ಅವ್ರಿಗೂ ಒಂದು ಮೆಚ್ಯೂರಿಟಿ ಬಂದಾಗ ಅವರು ಆಲೋಚನೆ ಮಾಡ್ತಾರೆ, ನನ್ನ ತಂದೆ ಇಂಥ ಒಂದು ರೈಟ್ ಡಿಸಿಷನ್ ತಗೊಳ್ಳದೆ ಹೋಗಿದ್ರೆ ನನ್ನ ಇವತ್ತು ಲೈಫ್ ಏನಾಗಿರ್ತಿತ್ತು. ಸೊ ಆಗ ನಿಮ್ಮ ಮೇಲಿದ್ದಂಥ ಗೌರವ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಸ್ನೇಹಿತರೆ, ನಮ್ಮ ಮನೆ ಮಕ್ಕಳಲ್ಲಿ ಪ್ರತಿಯೊಬ್ಬರಲ್ಲಿ ಸ್ಕಿಲ್ಲು ಟ್ಯಾಲೆಂಟನ್ನು ಗುರುತಿಸುವುದೇ ನಾವು ಪೋಷಕರ ಗುರುತಿಸುವಂಥ ಕೆಲಸ ಏನಿದೆ ಅದು ನಮಗೆ ದೊಡ್ಡ ಜವಾಬ್ದಾರಿ. ಆ ಜವಾಬ್ದಾರಿನ ಕರೆಕ್ಟಾಗಿ ನಿಭಾಯಿಸಿ ಅದಕ್ಕೆ ಕೊಡಬೇಕಾದಂಥ ಡೆಡಿಕೇಶನ್, ಪ್ರೋತ್ಸಾಹ, ಬೆಂಬಲವನ್ನು ನಾವು ಕೊಟ್ಟಿದ್ದಾಗಿದ್ದರೆ ಖಂಡಿತವಾಗ್ಲೂ ಈ ಸಮಾಜದಲ್ಲಿ ಇನ್ನೂ ಅದ್ಭುತವಾದ ವ್ಯಕ್ತಿಗಳನ್ನು ನಾವು ಪರಿಚಯ ಮಾಡುವಂಥ ಕೆಲಸ ನಮ್ಮದಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಮಕ್ಕಳಲ್ಲಿದ್ದರೆ ಅವರಲ್ಲಿದ್ದಂಥ ಸ್ಕಿಲ್ಲನ್ನು ಗುರುತಿಸಿ ದಯವಿಟ್ಟು ಬೆಂಬಲ ಕೊಡಿ. ಅದನ್ನು ಬಿಟ್ಟು ನಮ್ಮ ಸ್ವಾರ್ಥಕ್ಕಾಗಿ ಬೆಳೆಸಿ ಅವರ ಲೈಫನ್ನು ಸ್ಪಾಯ್ಲ್ ಮಾಡೋದು ಬೇಡ ಅನ್ನೋದೇ ಈ ಒಂದು ವಿಡಿಯೋದ ಉದ್ದೇಶ. ಸ್ನೇಹಿತರೆ, ನಿಮಗೇನಾದರೂ ಆ ಥರ ಅನುಭವ ಆಗಿದ್ದರೆ, ಆ ಥರ ನೋಡುವಂಥ, ಹೌದು ನಮ್ಮ ತಂದೆಗೂ ಈ ಥರ ನಮಗೆ ಸಪೋರ್ಟ್ ಮಾಡಿದರೆ ಇವತ್ತು ನನ್ನ ಲೈಫ್ ಚೆನ್ನಾಗಿರ್ತಿತ್ತು ಅನ್ನೋ ಒಂದು ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ಮೆಂಟ್ ಏನೇ ಒಂದು ಅನಿಸಿಕಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ವಿಚಾರಗಳನ್ನು ನೀವು ಮೆಲ್ಕಾಗ್ತಾ ಇನ್ನೂ ಹೆಚ್ಚಿನದಾಗಿ ವಿಚಾರಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಫ್ರೆಂಡ್ಸ್.